ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ತುಂಬಾ ರಿಕ್ವೆಸ್ಟೆಡ್ ಆಗಿರುವಂಥ ವಿಡಿಯೋ ಇದು. ಎಸ್ ಆರ್ ನೋ ರೀಡಿಂಗ್ ಮಾಡಿ ಅಂತ ಹೇಳಿಬಿಟ್ಟು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ. ಸೊ ಇವತ್ತಿನ ರೀಡಿಂಗಲ್ಲಿ ಎಸ್ ಆರ್ ನೋ ರೀಡಿಂಗ್ ಇರುತ್ತೆ. ಓಕೆ, ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡಿ ಯಾವುದೇ ರೀತಿಯಂಥ ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಿಗೆ ಇದನ್ನು ರೆಸೊನೇಟ್ ಮಾಡ್ಕೊಳ್ಬೇಡಿ. ಓಕೆ, ಹಾಗೆಯೇ ಈ ಮಂತ್ ಹುಣ್ಣಿಮೆ ದಿನ ರಿಚುವಲ್ಸ್ ನಡೀತಾ ಇದೆ ರಿಲೇಷನ್ಶಿಪ್ ವಿಷಯವಾಗಿ. ನಿಮ್ಮ ರಿಲೇಷನ್ಶಿಪ್ ಇದ್ದಂಥ ನೆಗೆಟಿವ್ಸ್ ಆಗಿರಬಹುದು, ಥರ್ಡ್ ಪಾರ್ಟಿ ಆಗಿರಬಹುದು, ಅಥವಾ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಲಿಕ್ಕೆ ಈ ಒಂದು ಲೈವ್ ಸೆಷನಲ್ಲಿ ಕಲಿತೀರಾ. ಆ್ಯಂಡ್ ಲೈವ್ ಸೆಷನಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಇರುವಂಥ ಈ ಒಂದು ರಿಚುವಲ್ಸ್ನ ನೀವು ಮಾಡ್ತೀರಾ. ಓಕೆ, ಆ್ಯಂಡ್ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಈ ಒಂದು ರಿಲೇಷನ್ಶಿಪ್ ರಿಚುವಲ್ಸಿಗೆ ಜಾಯಿನ್ ಆಗಿ. ಇದು ಶನಿವಾರ 9ನೇ ತಾರೀಕಿಗಿರುತ್ತೆ ಈ ಮಂತ್. ಓಕೆನಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಒಂದು ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ವ್ಯೂ ಮಾಡ್ತಾ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆಯೇ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ರಿಕ್ವೆಸ್ಟೆಡ್ ಯಾವ ವಿಡಿಯೋ ಬೇಕಾಗುತ್ತೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಆ್ಯಂಡ್ ಇನ್ನೊಂದು ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನೀವು ಕೆಲವೊಬ್ಬರು ಸಬ್ಸ್ಕ್ರೈಬ್ ಆಗಿದ್ದೀರಾ ಗೊತ್ತಿದೆ, ಥ್ಯಾಂಕ್ ಯು. ಆ್ಯಂಡ್ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮನ್ನು ಕೂಡ ನೀವು ಅಲ್ಲೂ ಹೋಗಿ ಕೂಡ ಫಾಲೋ ಮಾಡಬಹುದು, ಅಲ್ಲೂ ನಿಮಗೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೀಡಿಂಗಲ್ಲಿ ನಾನು ಹೇಳಿದ ಹಾಗೆ ಎಸ್ ಆರ್ ನೋ ರೀಡಿಂಗ್ ಇರುತ್ತೆ ಅಂತ ಹೇಳಿದೆ. ಇಲ್ಲಿ ನೀವು 5 ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಇಲ್ಲಿ ಯಾವುದಾದ್ರೂ 5 ಪ್ರಶ್ನೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಮನಿ ಇರ್ಬೋದು, ಜಾಬ್ ಬಗ್ಗೆ ಆಗಿರ್ಬೋದು, ಅಥವಾ ಎನಿಥಿಂಗ್ ನಿಮಗೆ ಯಾವ ಒಂದು ಪ್ರಶ್ನೆ ಕೇಳಬೇಕಾಗಿದೆ, ಯಾವ ಪ್ರಶ್ನೆಗೆ ಏಂಜಲಿಂದ ಯೂನಿವರ್ಸಿಂದ ನಿಮಗೆ ಆನ್ಸರ್ಗಳು ಬೇಕಾಗಿದೆ, ಆ ಒಂದು ಪ್ರಶ್ನೆನ ನೀವು ಇಲ್ಲಿ ರೆಡಿ ಮಾಡ್ಕೊಳ್ಬೋದು. ಒಂದೇ ವಿಷಯಕ್ಕೆ 5 ಪ್ರಶ್ನೆನ ನಾನು ರೆಡಿ ಮಾಡ್ಕೊಂಬಿಡ್ತೀನಿ, ಅದನ್ನು ಆ ಥರ ಮಾಡಬೇಡಿ. ಅಥವಾ ಒಂದೇ ಪ್ರಶ್ನೆಗೆ 5 ಕಾರ್ಡನ್ನು ಚೂಸ್ ಮಾಡ್ಕೊಳ್ತೀನಿ, ಅದ್ರಲ್ಲಿ ನೋ ಬಂದರೆ ಇದರಲ್ಲಿ ಎಸ್ ಬರ್ಬೋದಾ ಅಂತ ಹೇಳಿಬಿಟ್ಟು ಆ ಥರ ಮಾಡಬೇಡಿ. ಓಕೆ, ನಿಮಗೆ ಯಾವ ಒಂದು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಅದನ್ನು ನೀವಿಲ್ಲಿ ಚೂಸ್ ಮಾಡ್ಕೊಬೇಕು, ಹಾಗೆ ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ಬೇಕು. ಓಕೆನಾ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ಯೂನಿವರ್ಸ್ ಹಾಗೆ ಏಂಜಲ್ಸಿನ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಾ ನಿಮ್ಮ ಮೊದಲನೇ ಪ್ರಶ್ನೆಗೆ ಯಾವ ಕಾರ್ಡ್ ಬರ್ತಾ ಇದೆ, ಏನು ಕಾರ್ಡ್ ಬರ್ತಾ ಇದೆ, ಅದಕ್ಕೇನು ಆನ್ಸರ್ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ ಈ ಕಾರ್ಡ್ ಆಗಿರುತ್ತೆ. ಓಕೆ, ಹಾಗೆಯೇ ನಿಮ್ಮ 2ನೇ ಪ್ರಶ್ನೆಗೆ ಈ ಕಾರ್ಡ್ ಆಗಿರುತ್ತೆ. ನಿಮ್ಮ 3ನೇ ಪ್ರಶ್ನೆಗೆ ಈ ಕಾರ್ಡ್ ಆಗಿರುತ್ತೆ. 4, ಹಾಗೆಯೇ 5ನೇ ಪ್ರಶ್ನೆಗೆ ಈ ಕಾರ್ಡ್. ಓಕೆನಾ. ಸಮಾಧಾನವಾಗಿ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಳಿ, ಅಥವಾ ಇಲ್ಲಿ ಯಾವ ಪ್ರಶ್ನೆಗೆ ಯಾವ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವಿಲ್ಲಿ ಚೂಸ್ ಮಾಡ್ಕೊಳ್ಬಹುದು. ಓಕೆನಾ. ಹಾಗೆಯೇ ಇಲ್ಲಿ 5 ಕಾರ್ಡ್ಗಳಿದೆ, 5 ಕಾರ್ಡ್ಗಳಿಗೆ 5 ಪ್ರಶ್ನೆ. ನಿಮಗೆ ಅಷ್ಟೆಲ್ಲ ಪ್ರಶ್ನೆಗಳು ಇಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ, ಯಾವುದಾದ್ರೂ 2 ಕಾರ್ಡನ್ನ ಚೂಸ್ ಮಾಡ್ಕೊಳ್ಳಿ, 2 ಪ್ರಶ್ನೆ ನೀವಿಲ್ಲಿ ರೆಡಿ ಮಾಡ್ಕೊಳ್ಳಿ, ಆ ಥರನೂ ನೀವಿಲ್ಲಿ ನೋಡ್ಬೋದು, ಡೋಂಟ್ ವರಿ. ಓಕೆ, ಸಮಾಧಾನವಾಗಿ ಕೂತ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ಮೆಡಿಟೇಟ್ ಮಾಡಿ, ನೀವು ನಂಬಿರೋಂಥ ದೇವರನ್ನ ನೆನಪು ಮಾಡ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ನೀವಿಲ್ಲಿ ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋನ ಬೇಕಿದ್ರೆ ಸ್ಟಾಪ್ ಮಾಡಿಬಿಟ್ಟು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಾರ್ಡ್ ಚೂಸ್ ಆಗ್ತಿದೆ, ಯಾವ ಪ್ರಶ್ನೆನ ರೆಡಿ ಮಾಡ್ಕೊಬೇಕಂತಿದೆ, ಯಾವ ಪ್ರಶ್ನೆಗೆ ಯಾವ ಕಾರ್ಡನ್ನ ಚೂಸ್ ಮಾಡ್ಕೊಬೇಕಂತಿದೆ ಆಲೋಚನೆ ಮಾಡಿ ತೊಗೊಳ್ಳಿ. ಹಾಗೆಯೇ ಇಲ್ಲಿ ನಂಬರ್ ವೈಸ್ ಪ್ರಕಾರನೂ ತೊಗೊಳ್ಬಹುದು, 1 2 3 4 5 ಅಂತಲೂ ಆ ಥರ ನಂಬರ್ ವೈಸ್ ಆಗು ನೀವು ಇಲ್ಲಿ ತೊಗೊಳ್ಬಹುದು. ನಿಮ್ಮ ಚಾಯ್ಸ್, ನೀವು ಯಾವ ಪ್ರಶ್ನೆಗೆ ಯಾವ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ತೀರಾ ಚೂಸ್ ಮಾಡ್ಕೊಳ್ಳಿ. ಓಕೆ, ಎಸ್, ಮೊದಲನೇ ನಿಮ್ಮ ಪ್ರಶ್ನೆಗೆ ಏನು ಆನ್ಸರ್ ಬರ್ತಿದೆ, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ನೀವು ಯಾವುದೇ ರೀತಿಯ ಪ್ರಶ್ನೆನ ಕೇಳಿರ್ಬೋದು. ಈ ಒಂದು ಫಸ್ಟ್ ಕಾರ್ಡನ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆಯಲ್ಲಿ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಾಗಿರ್ಬೋದು, ಆ ಪರ್ಸನ್ ವಾಪಸ್ ರಿಟರ್ನ್ ಬರ್ತಾರಾ ಅಂತ ಕೇಳಿರ್ಬೋದು, ಅಥವಾ ಪ್ರೀತಿ ವಿಷಯದಲ್ಲಿ ಆ ವ್ಯಕ್ತಿಗೆ ನಿಮಗೆ ನಿಮ್ಮ ಮೇಲೆ ಟ್ರೂ ಲವ್ ಇದೆಯಾ ಅಂತಲೂ ನೀವು ಇಲ್ಲಿ ಕೇಳಿರ್ಬೋದು, ಅಥವಾ ಇಲ್ಲಿ
ಸಮಥಿಂಗ್ ನಿಮ್ಮ ಜಾಬ್ ರಿಲೇಟೆಡಲ್ಲೂ ನೀವು ಇಲ್ಲಿ ಕೇಳಬಹುದು. ಬಟ್ ಆನ್ಸರ್ ಇಲ್ಲಿ ನಿಮಗೆ ಎಸ್ ಅಂತ ಹೇಳಿ ಬರ್ತಿದೆ. ಕಂಗ್ರ್ಯಾಚುಲೇಷನ್. ಓಕೆ, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಮೊದಲನೇ ಪ್ರಶ್ನೆ ನೀವು ಯಾವುದೇ ರಿಲೇಟೆಡ್ ಆಗಿ ನೀವು ಇಲ್ಲಿ ಕೇಳಿರ್ಬೋದು, ಆ ಪ್ರಶ್ನೆಗೆ ಉತ್ತರ ನಿಮಗೆ ಬರ್ತಾ ಇರುವಂಥದ್ದು ಎಸ್ ಅಂತ ಹೇಳಿ. ಓಕೆನಾ. ಇಲ್ಲಿ ಎನಿ ರಿಲೇಟೆಡ್ ನೀವು ಇಲ್ಲಿ ಕ್ವಶನ್ನ ಕೇಳಿರ್ಬೋದು, ಯಾವುದೇ ವಿಷಯದ ಬಗ್ಗೆ ಆದರೂ ನೀವು ಇಲ್ಲಿ ಕೇಳಿರ್ಬೋದು. ಹೆಲ್ತ್ ವಿಷಯದಲ್ಲಿ ಕೇಳಿರ್ಬೋದು, ಜಾಬ್ ವಿಷಯದಲ್ಲಿ ಕೇಳಿರ್ಬೋದು, ಬಿಸ್ನೆಸ್ ರಿಲೇಟೆಡಲ್ಲಿ ಕೇಳಿರ್ಬೋದು, ರಿಲೇಶನ್ಶಿಪ್ ಕೇಳಿರ್ಬೋದು. ಎಸ್ ಆನ್ಸರ್ ಬಂದಿದೆ. ಓಕೆ, ದ ಎಂಪ್ರೆನ್ಸ್ ಕಾರ್ಡ್. ಓಕೆ, ಸೆಕೆಂಡ್ ಒನ್, ನಿಮ್ಮ ಪ್ರಶ್ನೆಗೆ ಏನು ಆನ್ಸರ್ ಬರ್ತಿದೆ ಚೆಕ್ ಮಾಡೋಣ. ಓಕೆ, ಜಸ್ಟಿಸ್ ಕಾರ್ಡ್ ಬರ್ತಿದೆ. ವಾವ್, ನೈಸ್. ಇಲ್ಲಿ ಕೋರ್ಟ್ ವಿಷಯದಲ್ಲಿ ಇರ್ಬೋದು, ಅಥವಾ ಹಣದ ವಿಷಯದಲ್ಲಿ ಆಗಿರ್ಬೋದು, ಅಥವಾ ನೀವು ಕೊಟ್ಟಿರೋಂಥ ಹಣ ವಾಪಸ್ ಬರುತ್ತಾ ಅಂತ ವಿಷಯದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಪರ್ಸನ್ ಏನಾದರೂ ಚೀಟ್ ಮಾಡ್ತಾ ಇದ್ದಾರೆ, ಮೋಸ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅಥವಾ ಅವ್ರು ಮತ್ತೆ ರಿಟರ್ನ್ ಬರ್ತಾರಾ ಅಂತ ನೀವು ಕೇಳಿರ್ಬೋದು. ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಆನ್ಸರ್ ಎಸ್ ಅಂತ ಹೇಳಿ ಬರ್ತಾ ಇದೆ. ಓಕೆನಾ, ಕಂಗ್ರ್ಯಾಚುಲೇಷನ್. ಇಲ್ಲಿ ನೀವು ಸೆಕೆಂಡ್ ಒನ್ ಕ್ವಶನ್ ನೀವು ಏನು ರೆಡಿ ಮಾಡ್ಕೊಂಡಿದ್ರಿ ಅಲ್ವಾ, ಅದಕ್ಕೆ ನಿಮಗೆ ಉತ್ತರ ಆಗಿ ಬರ್ತಾ ಇರುವಂಥದ್ದು ಎಸ್ ಕಾರ್ಡ್, ಜಸ್ಟಿಸ್ ಕಾರ್ಡ್. ಓಕೆ, ಎನಿ ರಿಲೇಟೆಡ್ ನೀವು ಇಲ್ಲಿ ಕೇಳಿರ್ಬೋದು, ಯಾವುದೇ ರಿಲೇಟೆಡಲ್ಲಿ ಕೇಳಿರ್ಬೋದು. ಅಂದರೆ ಹೇಳ್ದೆ ಅಲ್ವಾ, ರಿಲೇಶನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಯಾವುದೇ ವಿಷಯದ ಬಗ್ಗೆನೂ ನೀವು ಇಲ್ಲಿ ಕೇಳಿರ್ಬೋದು. ಆನ್ಸರ್ ಎಸ್ ಅಂದರೆ ಜಸ್ಟಿಸ್ ಕಾರ್ಡ್ ಬರ್ತಿದೆ. ನಿಮಗೆ ಸರಿಯಾದಂಥ ನ್ಯಾಯ ಇರ್ಬೋದು, ನಿಮ್ಮ ಸಿಚುಯೇಷನ್ಗೆ ತಕ್ಕಂತೆ ಸರಿಯಾದಂಥ ಜಸ್ಟಿಸ್ ಅಂದರೆ ನ್ಯಾಯ ಸಿಗ್ತಾ ಇದೆ ಅನ್ನೋವಂಥ ಒಂದು ಆನ್ಸರ್ ಇಲ್ಲಿ ಬರ್ತಾ ಇದೆ. ಓಕೆ, ಜಸ್ಟಿಸ್ ಕಾರ್ಡ್ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಓಕೆ, ಥರ್ಡ್ ಒನ್, ನಿಮ್ಮ ಕ್ವಶನಿಗೆ ಏನು ಆನ್ಸರ್ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ನಿಮ್ಮ ಮೂರನೇ ಪ್ರಶ್ನೆ ಯಾವುದೇ ರಿಲೇಟೆಡಲ್ಲಿ ಆಗಿರಬಹುದು. ಓಕೆ, ದ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಕೆಲವೊಬ್ರು ಒನ್ ಸೈಡ್ ಲೆವೆಲ್ ಇರ್ಬೋದು, ಅವರು ಈ ಒಂದು ರೀಡಿಂಗ್ನ ಈ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಂಡಿರ್ಬೋದು. ನಿಮ್ಮ ಪರ್ಸನ್ ಮತ್ತೆ ನಿಮ್ಮನ್ನು ಪ್ರೀತಿ ಮಾಡ್ತಾರಾ, ಅಥವಾ ಅವ್ರಿಗೆ ಪ್ರೀತಿ ವಿಷಯದಲ್ಲಿ ಕಮಿಟ್ಮೆಂಟ್ ಕೊಡ್ತಾರಾ, ಮದುವೆ ಓಕೆ ಹೇಳ್ತಾರಾ, ಈ ಥರ ನೀವು ಇಲ್ಲಿ ಕೇಳಿರ್ಬೋದು. ಆನ್ಸರ್ ನೋ ಅಂತ ಹೇಳಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ನಿಮಗೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಪರ್ಸನ್ಗಿರ್ಬೋದು, ನಿಮಗಿರ್ಬೋದು, ಸ್ವಲ್ಪ ನೆಗೆಟಿವ್ ಎನರ್ಜಿ ಇದೆ, ನೆಗೆಟಿವ್ಸ್ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಈ ಥರ್ಡ್ ಕ್ವಶನ್ ನೀವೇನು ಮೂರನೇ ಪ್ರಶ್ನೆ ನೀವೇನು ಕೇಳಿದ್ದೀರಾ, ಈ ಮೂರನೇ ಪ್ರಶ್ನೆ ಆದಷ್ಟು ಪ್ರೀತಿ ವಿಷಯದಲ್ಲಿ ರಿಲೇಟೆಡಲ್ಲೇ ಇದೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಪ್ರೀತಿ ವಿಷಯವಾಗಿಯೇ ನೀವು ಇಲ್ಲಿ ಪ್ರಶ್ನೆನ ಕೇಳಿದ್ದೀರಾ, ಹಾಗಾಗಿ ಇಲ್ಲಿ ಆನ್ಸರ್ ನೋ ಬರ್ತಾ ಇದೆ. ಓಕೆನಾ, ಡೋಂಟ್ ವರಿ ಆ್ಯಂಡ್ ಬಿ ಪಾಸಿಟಿವ್. ಓಕೆನಾ, ದ ಡೆವಿಲ್ ಕಾರ್ಡ್ ಯಾವಾಗಲೂ ಅಷ್ಟೇ ಸಮಥಿಂಗ್ ನೆಗೆಟಿವ್ಸ್ ಅಥವಾ ಕೆಲವೊಂದು ಪ್ರೀತಿ ವಿಷಯದಲ್ಲಿ ತುಂಬಾ ಸಫರ್ ಪಡ್ತಾ ಇರುವಾಗ ಅಥವಾ ತುಂಬಾ ತೊಂದರೆಗಳಾಗ್ತಾ ಇದ್ದಾಗ ಈ ಕಾರ್ಡ್ ಬರೋದು ಸಹಜ. ಆ್ಯಂಡ್ ಇಲ್ಲಿ ಓಕೆ, ಡೋಂಟ್ ವರಿ. ಓಕೆನಾ, ಬಿ ಪಾಸಿಟಿವ್. ಆನ್ಸರ್ ನೋ ಅಂತ ಹೇಳಿ ಬರ್ತಾ ಇದೆ. ಓಕೆನಾ, ಎನಿ ರಿಲೇಟೆಡ್ ನೀವು ಇಲ್ಲಿ ಕೇಳಿರ್ಬೋದು. ಥರ್ಡ್ ಒನ್, ಮೂರನೇ ಪ್ರಶ್ನೆ, ಅದಕ್ಕೆ ಆನ್ಸರ್ ನೋ ಅಂತ ಹೇಳಿನೇ ಬರ್ತಾ ಇರುವಂಥದ್ದು. ಓಕೆನಾ, ಬಿ ಪಾಸಿಟಿವ್ ಅಷ್ಟೇ. ಓಕೆ, ಆ್ಯಂಡ್ ನಿಮ್ಮ ನಾಲ್ಕನೇ ಪ್ರಶ್ನೆ ಏನಿದೆ ಅದಕ್ಕೆ ಏನು ಉತ್ತರ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ವಾವ್, ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ ನೀವು ಎನಿ ರಿಲೇಟೆಡ್ ಕ್ವಶನ್ ಕೇಳಿರ್ಬೋದು. ಈಗ ರೀಸೆಂಟಾಗಿ ನೀವು ಜಾಬ್ನ ಅಪ್ಲೈ ಮಾಡಿರ್ಬೋದು, ಜಾಬಿಗೋಸ್ಕರ ಆಫರ್ ಲೆಟರ್ ಅಲ್ಲಿಂದ ಬರ್ತಿರೋಂಥ ಲೆಟರಿಗೋಸ್ಕರ ನೀವು ವೇಟ್ ಮಾಡ್ತಿರ್ಬೋದು. ಆ್ಯಂಡ್ ಸಮಥಿಂಗ್ ಜಾಬ್ ವಿಷಯದಲ್ಲೇ ಇಂಟರ್ವ್ಯೂ ಕೊಟ್ಟು ಬಂದು ಇನ್ನೂ ಜಾಬ್ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳಿ ನಿಮಗೆ ಪ್ರಾಬ್ಲಮ್ ಇರ್ಬೋದು, ಆ ಒಂದು ರಿಲೇಟೆಡ್ ಕೇಳಿರ್ಬೋದು. ಬಟ್ ಆನ್ಸರ್ ನಿಮಗೆ ನಾಲ್ಕನೇ ಪ್ರಶ್ನೆ ಆನ್ಸರ್ ಎಸ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ದ ಮೆಜಿಷಿಯನ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ವಲ್ಪ ನೀವು ಮಲ್ಟಿ ಟ್ಯಾಲೆಂಟೆಡ್ ಇದ್ದೀರಾ ಅನ್ನೋವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ ಓಕೆ ನೈಸ್. ನಿಮ್ಮ ಐದನೇ ಪ್ರಶ್ನೆಗೆ ಏನು ಆನ್ಸರ್ ಬರ್ತಿದೆ ಅಂತ ಚೆಕ್ ಮಾಡೋಣ. ಓಕೆ, 6 ಆಫ್ ಪೆಂಟಿಕಲ್ ಬರ್ತಾ ಇದೆ. ಇಲ್ಲಿ ಎನಿ ರಿಲೇಟೆಡ್ ನೀವು ಇಲ್ಲಿ ಕ್ವಶನ್ನ ಕೇಳಿರ್ಬೋದು, ಎನಿ ರಿಲೇಟೆಡ್ ನೀವು ಪ್ರಶ್ನೆನ ಕೇಳಿರ್ಬೋದು. ಆನ್ಸರ್ ನಿಮಗೆ 50-50 ಅಂತೇಳಿ ಬರ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ಬರು ದುಡ್ಡು ಕೊಟ್ಬಿಟ್ಟು ಆ ದುಡ್ಡು ವಾಪಸ್ ಬರುತ್ತಾ ಅಂತಲೂ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ಬೋದು, ಅಥವಾ ಹಣದ ವಿಷಯದಲ್ಲಿ ನೀವು ಇಲ್ಲಿ ಕೇಳಿರ್ಬೋದು, ಅಥವಾ ಹಣದ ವಿಷಯದಲ್ಲಿ ಕೆಲವರು ನಿಮಗೆ ಮೋಸ ಮಾಡಿರ್ಬೋದು, ಆ ಹಣ ನಿಮಗೆ ವಾಪಸ್ ಬರುತ್ತಾ ಅಂತ ನೀವು ಇಲ್ಲಿ ಕೇಳಿರ್ಬೋದು. ಆದರೆ ನಿಮಗಿಲ್ಲಿ ಆನ್ಸರ್ 50-50 ಅಂತೇಳಿ ಬರ್ತಿದೆ. ಅಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಆಗಬಹುದು, ಆಗದೇನೂ ಇರಬಹುದು ಅನ್ನೋವಂಥ ಒಂದು ಆನ್ಸರ್ ಇದು. ಓಕೆ,
ಬಿ ಪಾಸಿಟಿವ್ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ 50-50 ಆನ್ಸರ್ ಬಂದಿರೋದ್ರಿಂದ ಕೆಲಸ ನಿಮ್ಮದು ನೀವೇನು ಅಂದ್ಕೊಂಡಿದ್ದೀರಾ ಈ ಕೆಲಸ ಆಗ್ಬೋದು, ಆಗದೇನೂ ಇರ್ಬೋದು ಅಂತ ಬರ್ತಾ ಇದೆ. ಇಲ್ಲಿ ಹೋಪ್, ಒಂದು ಧೈರ್ಯವನ್ನು ಇಟ್ಕೊಳ್ಳಿ, ದೇವರ ಮೇಲೆ ನಂಬಿಕೆನೇ ಇಡಿ. ಡೋಂಟ್ ವರಿ. ಓಕೆ. ಎಸ್, ಇಲ್ಲಿ 5 ಕಾರ್ಡ್ಗಳು ಕೂಡ ಕೆಲವೊಂದು ಎಸ್ ಕಾರ್ಡ್ ಬಂದಿದೆ, ಕೆಲವೊಂದು ನೋ ಕಾರ್ಡ್ ಬಂದಿದೆ, ಕೆಲವೊಂದು ಮೇ ಬಿ ಎಸ್ ಆರ್ ನೋ ಅಂದರೆ ಆಗಬಹುದು 50-50 ಅಂತಲೂ ಬರ್ತಾ ಇದೆ. ಇಲ್ಲಿ ಯಾರೆಲ್ಲ ಎಸ್ ಕಾರ್ಡ್ ಬಂದಿದೆ ಕಂಗ್ರ್ಯಾಚುಲೇಷನ್. ಆ್ಯಂಡ್ ನೋ ಕಾರ್ಡ್ ಬಂದಿರೋ ಅಂಥ ನಿಮ್ಮ ಪ್ರಶ್ನೆಗೆ ಏನಾದರೂ ನೋ ಅಂತ ಆನ್ಸರ್ ಬಂದಿದೆ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಓಕೆನಾ. ದೇವರು ನಿಮಗೆ ಯಾವ ಟೈಮಲ್ಲಿ ಯಾವುದನ್ನು ಮಾಡಬೇಕು ಆ್ಯಂಡ್ ಯಾವ ಟೈಮಲ್ಲಿ ನಿಮಗೆ ಒಳ್ಳೇದಾಗಬೇಕು ಒಳ್ಳೇದು ಆಗೇ ಆಗುತ್ತೆ. ಯಾರೇ ನಿಮಗೆ ತಡೆದ್ರೂ ಕೂಡ, ಅಥವಾ ಯಾರೇ ಒಬ್ಬರು ನಿಮಗೆ ಕೆಟ್ಟದಾಗಲಿ ಅಂತ ಬಯಸಿದ್ರು ಕೂಡ ಅದು ಆಗಲ್ಲ. ಓಕೆನಾ. ಬಿ ಪಾಸಿಟಿವ್. ನಿಮ್ಮ ಲೈಫಲ್ಲಿ ದೇವರೇನದು ನಿಶ್ಚಯ ಮಾಡಿದ್ದಾರೆ, ನಿಮ್ಮ ಲೈಫಲ್ಲಿ ಒಳ್ಳೇದಾಗಬೇಕು ಅಂತ ದೇವ್ರು ನಿಶ್ಚಯ ಮಾಡಿದ ಮೇಲೆ ಮುಗೀತು ಅಷ್ಟೇ. ಅದು ಯಾರ ಕೈನೂ ತಪ್ಪಿಸ್ಲಿಕ್ಕಾಗಲ್ಲ. ಪಾಸಿಟಿವ್ ಆಗಿರಿ, ಸ್ಟ್ರಾಂಗ್ ಆಗಿರಿ ಆ್ಯಂಡ್ ಖುಷಿಯಾಗಿರಿ ಅಷ್ಟೇ ಹೇಳೋವಂಥದ್ದು. ನೋ ಬಂತು ಅಂಥೇಳಿ ಇಲ್ಲಿ ಕಾರ್ಡಲ್ಲಿ ಎಸ್ ಬಂತು ಅಥವಾ ನೋ ಬಂತು ಅಂಥೇಳಿ ಖುಷಿ ಪಡೋದಾಗಿರಲಿ ಅಥವಾ ದುಃಖ ಪಡೋದಾಗಿರಲಿ ಮಾಡಬೇಡಿ. ನೀವೊಂದು ಮಾತನ್ನೇ ಕೇಳಿದ್ದೀರಾ ಅಲ್ವಾ, ಈ ಸಮಯ ಕಳೆದು ಹೋಗುತ್ತದೆ ಅಂತ ಹೇಳಿ. ಖಂಡಿತವಾಗ್ಲೂ ನೀವು ತುಂಬ ಖುಷಿಯಾಗಿದ್ದಾಗಲೂ ಅದು ದುಃಖ ತರಬೇಕು, ದುಃಖದಲ್ಲಿದ್ದಾಗ ಖುಷಿ ತರಬೇಕು, ಆ ಥರ ಮಾತದು. ಸೊ ಹಾಗಾಗಿ ತುಂಬ ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಪಡೋಕೆ ಹೋಗ್ಬೇಡಿ, ದುಃಖ ಆಯಿತು ಅಂದರೆ ತುಂಬ ದುಃಖನೂ ಪಡೋಕೆ ಹೋಗ್ಬೇಡಿ. ನಾರ್ಮಲ್ ಆಗಿರಿ. ಲೈಫಲ್ಲಿ ಹೇಗೆ ಬರುತ್ತೆ ಅದನ್ನು ಹಾಗೆ ತೊಗೊಂಡು ಹೋಗಿ, ಲೈಫನ್ನು ಈಸಿಯಾಗಿ ತೊಗೊಂಡೋಗಿ. ತುಂಬ ಕಷ್ಟ ಮಾಡ್ಕೊಬೇಡಿ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಜೀವನನ ನೀವು ಕಷ್ಟ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.